ನಾವು ಚಿಕ್ಕವರಿದ್ದಾಗ ಪೆನ್ಸಿಲ್ ಅಂದರೆ ನಮಗೆ ನೆನಪಾಗ್ತಿದ್ದು ಕೇವಲ ಎರಡು ಹೆಸರುಗಳು. ಸ್ವಲ್ಪ ದುಡ್ಡು ಇದ್ದರೆ ಅಪ್ಸರ, ಇಲ್ಲದಿದ್ದರೆ ನಟರಾಜ ಪೆನ್ಸಿಲ್. ಆದರೆ ಇವತ್ತು ನಿಮ್ಮ ಸುತ್ತಮುತ್ತ ಇರುವ ಮಕ್ಕಳನ್ನ ಕೇಳಿ ನೋಡಿ, ಎಲ್ಲರ ಬಾಯಲ್ಲಿ ಬರುವ ಒಂದೇ ಹೆಸರು ಡೂಮ್ಸ್. ಕೇವಲ 15ರಿಂದ 20 ವರ್ಷಗಳಲ್ಲಿ ಡೂಮ್ಸ್ ಇಷ್ಟು ದೊಡ್ಡ ಬ್ರ್ಯಾಂಡ್ ಆಗಿದ್ದು ಹೇಗೆ? ಹಳೆಯ ಪೆನ್ಸಿಲ್ ಬ್ರ್ಯಾಂಡ್ಗಳಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು. ಅವುಗಳನ್ನು ಗ್ರಾಫೈಟ್ ಮತ್ತು ಕ್ಲೇ ಯೂಸ್ ಮಾಡಿ ಮಾಡುತ್ತಿದ್ದರು. ಕಾರಣ, ಬರೆಯುವಾಗ ಅದರ ನಿಬ್ ಬೇಗನೆ ಮುರಿದು ಹೋಗುತ್ತಿತ್ತು. ಅಲ್ಲದೆ ಪೆನ್ಸಿಲ್ಗಳ ಶೇಪ್ ಹೆಕ್ಸಾಗಾನಲ್ ಶೇಪ್ ನಲ್ಲಿ ಇದ್ದುದರಿಂದ ಮಕ್ಕಳಿಗೆ ಹೆಚ್ಚು ಹೊತ್ತು ಬರೆಯಲು ಗ್ರಿಪ್ ಸಿಗದೆ ಕೈ ನೋವಾಗುತ್ತಿತ್ತು. ಜೊತೆಗೆ ಅವು ಕೇವಲ ರೆಡ್ ಅಂಡ್ ಬ್ಲಾಕ್ ಕಲರ್ ನಲ್ಲಿ ಮಾತ್ರ ಸಿಗುತ್ತಿತ್ತು. ಈ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನು ಸರಿಯಾಗಿ ಗಮನಿಸಿದ ಡೂಮ್ಸ್ ಪೆನ್ಸಿಲ್ ನಿಬ್ ಗಟ್ಟಿಯಾಗಿರಲು ಗ್ರಾಫೈಟ್ ಜೊತೆಗೆ ಪಾಲಿಮರ್ ಬಳಸಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಇದರಿಂದ ಪೆನ್ಸಿಲ್ ಈಸಿಯಾಗಿ ಬ್ರೇಕ್ ಆಗ್ತಿರಲಿಲ್ಲ. ಜೊತೆಗೆ ಮಕ್ಕಳಿಗೆ ಬರೆಯುವಾಗ ಈಸಿ ಆಗ್ಬೇಕಂತ ಟ್ರಯಾಂಗಲ್ ಶೇಪ್ ನಲ್ಲಿ ಪೆನ್ಸಿಲ್ ಗಳನ್ನ ಮಾರ್ಕೆಟ್ಗೆ ತರ್ತಾರೆ. ಇದರಿಂದ ಪೆನ್ಸಿಲ್ ಹೋಲ್ಡ್ ಮಾಡೋಕೆ ಗ್ರಿಪ್ ಸಿಗ್ತಿತ್ತು. ಎಷ್ಟು ಹೊತ್ತು ಬರೆದ್ರೂ ಕೈ ನೋವಾಗೋದಿಲ್ಲ. ಓಲ್ಡ್ ಬೋರಿಂಗ್ ಕಲರ್ಸ್ ಬದಲಿಗೆ ಡೂಮ್ಸ್ ಟೈಪ್ಸ್ ಆಫ್ ಕಲರ್ ಪೆನ್ಸಿಲ್ಸ್ ನ ಲಾಂಚ್ ಮಾಡಿ ಮಕ್ಕಳ ಮನಸ್ಸನ್ನ ಕದೀತಾರೆ. ಕಸ್ಟಮರ್ನ ಪ್ರಾಬ್ಲಮ್ ಅರ್ಥ ಮಾಡಿಕೊಂಡ ಡೂಮ್ಸ್ ಕಂಪನಿ ಪ್ರಾಡಕ್ಟ್ಗಳು ಪ್ರಪಂಚದ 50ಕ್ಕೂ ಹೆಚ್ಚು ದೇಶಗಳಲ್ಲಿ ಸೇಲ್ ಆಗ್ತಿದೆ. ನಿಮ್ಮ ಫೇವರೇಟ್ ಪೆನ್ಸಿಲ್ ಯಾವುದು ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ.